ಸಂಪರ್ಕ ಮಾಡಿ ಆಕಾಶವಾಣಿಯ ಈ ಸಂದರ್ಭದಲ್ಲಿ ಶುಭಾಶಯನ ಕೋರಿದ್ದಾರೆ. ಅವರ ಶುಭಾಶಯವನ್ನು ಕೇಳುವಂಥ ಸಮಯ ಇದೀಗ. ಎಲ್ರಿಗೂ ಜೈ ಹಿಂದ್. ನಾನು ನಿಮ್ಮ ನೆಚ್ಚಿನ ಸೈನಿಕ ಸಂತೋಷ್ ಭಾವಿಕಟ್ಟಿ ಮಾತಾಡತೀನಿ. ಸದ್ಯ ನಾನು ಉತ್ತರ ಪ್ರದೇಶದ ಲಕ್ನೋದೊಳಗದೀನಿ. ಇವತ್ತು ಬಹಳ ಖುಷಿಯ ವಿಚಾರ ಏನು ಅಂತಂದ್ರ, ನಮ್ಮ ವಿಜಯಪುರದ ಆಕಾಶವಾಣಿ ಕೇಂದ್ರ ಇವತ್ತು ತನ್ನ 27ನೆಯ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಒಳಗೈತಿ. ಹಿಂಗಾಗಿ ನಾನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ ಒಂದೆರಡು ಮಾತುಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರ, ಇವತ್ತಿನ ಈ ದೃಶ್ಯ ಮಾಧ್ಯಮ ಇಷ್ಟೊಂದು ಸ್ಪೀಡ್ ಆಗಿ ಚಲಿಸುತ್ತಿರುವಂತಹ ಕಾಲದೊಳಗ ಈ ಶ್ರವ್ಯ ಮಾಧ್ಯಮ ಅಂದ್ರೆ ಆಕಾಶವಾಣಿ ಅನ್ನುವಂಥದ್ದು ಒಂದಾನೊಂದು ಕಾಲದೊಳಗ ಆಕಾಶವಾಣಿಯ ನ್ಯೂಸ್ ಗಳನ್ನ ಕೇಳಲಿಕ್ಕೆ, ಕಾರ್ಯಕ್ರಮಗಳನ್ನ ಆಲಿಸ್ಲಿಕ್ಕೆ ರೈತರಾಗಿರ್ಬೋದು ಅಥವಾ ತಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತವ್ರಾಗಿರ್ಬೋದು ರೇಡಿಯೋಗಳನ್ನ ಆನ್ ಮಾಡಿಕೊಂಡು ಕಾಯ್ದಿದ್ರು. ಆದ್ರೆ ಈಗ ಆ ಕಾಲ ಬದಲಾಗಿ ದೃಶ್ಯ ಮಾಧ್ಯಮಗಳ ಕಡೆಗೆ ಹೆಚ್ಚು ಒಲವನ್ನ ತೋರ್ಸಾತೀವಿ. ಅಂತಹ ಸಂದರ್ಭದೊಳಗ ನಮ್ಮ ವಿಜಯಪುರದ ಆಕಾಶವಾಣಿ ಕೇಂದ್ರ ಇವತ್ತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಸಮಾಜ ಪರದ ಕೆಲಸಗಳನ್ನ ಮಾಡ್ತಾ ಅಚ್ಚುಕಟ್ಟಾಗಿ ಸಮಾಜಕ್ಕೆ ಒಳ್ಳೆಯ ಆಗುವಂತಹ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದೈತಿ. ಈ ಒಂದು ಆಕಾಶವಾಣಿ ವಿಜಯಪುರ ಕೇಂದ್ರದೊಳಗೆ ನನಗೆ ಬಹಳಷ್ಟು ಅತ್ಯುತ್ತಮವಾದ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಯಾವುದು ಅಂತಂದ್ರ ಯುವವಾಣಿಯ ಯುವ ಕಾರಂಜಿ ಅನ್ನುವಂತ ಕಾರ್ಯಕ್ರಮದೊಳಗ ಒಬ್ಬ ಗೆಸ್ಟ್ ಆಗಿ ನನ್ನನ್ನು ಕೂಡ ಕರೆಸಿದ್ರು. ಅಲ್ಲಿ ನನ್ನ ಮಿಲಿಟರಿ ಸೇರ್ಲಿಕ್ಕೆ ನಾನು ಪಟ್ಟ ಕಷ್ಟಗಳನ್ನ ಹಾಗೂ ಮಿಲಿಟರಿ ಸೇರ್ಕೊಂಡ ನಂತರ ನಾನು ಇಲ್ಲಿ ಮಾಡುತ್ತಿರುವ ಕೆಲಸದ ಬಗ್ಗೆ ನಾನು ಹೇಳಿದಾಗ ಅದು ಎಷ್ಟೋ ಜನರಿಗೆ ಮಾದರಿ ಕೂಡ ಆಗ್ಬೋದು ಅನ್ನುವಂತ ಕಾರ್ಯಕ್ರಮ ಇವತ್ತು ಈ ಒಂದು ಆಕಾಶವಾಣಿ ನಡೆಸಿಕೊಡತೈತಿ. ಬಹಳ ಖುಷಿ ಅನಿಸ್ತತಿ. ಇವತ್ತಿನ ಈ ಆಧುನಿಕ ಜಗತ್ತಿನೊಳಗ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಸ್ಪೀಡ್ ಆಗಿ ಚಲಿಸ್ತಿರ್ಬೇಕಾದ್ರೆ ಆಕಾಶವಾಣಿ ಆ ಒಂದು ಮಾಧ್ಯಮದೊಳಗ ತನ್ನದೇ ಆದಂತಹ ಛಾಪ ಮೂಡಿಸ್ತಾ ಇವತ್ತಿಗೂ ಕೂಡ ಮುಂದುವರಿಯಾಕತೈತಿ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಅನಿಸ್ತತಿ. ಈ ಕೇಳುಗರಲ್ಲಿ ನಾನು ಕೊನೆಯದಾಗಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಕೆಲವೊಂದ್ಸಲ ನಾವು ನೋಡಿದಂತ ದೃಶ್ಯಗಳು ನಮಗೆ ಮನಸ್ಸಿಗೆ ತಾಕದೇ ಇರ್ಬೋದು, ಆದ್ರೆ ಕಣ್ ಮುಚ್ಕೊಂಡು ಆಲಿಸಿದಂತ ಮಾತುಗಳು ಯಾವಾಗ್ಲೂ ನೆನಪುಳಿತಾವ ಅನ್ನೋದು ಅಷ್ಟೇ ಸತ್ಯ. ಕೊನೆಯದಾಗಿ ನಾನು ಮತ್ತೊಮ್ಮೆ ಈ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಇಂತಿ ನಿಮ್ಮ ನೆಚ್ಚಿನ ಕರುನಾಡಿನ ಸೈನಿಕ ಸಂತೋಷ್ ಭಾವಿಕಟ್ಟಿ ಫ್ರಮ್ ಉತ್ತರ ಪ್ರದೇಶ್, ಲಕ್ನೋ. ಜೈ ಹಿಂದ್, ಜೈ ಭಾರತ್.